ಭಾರತೀಯ ತೋಟಗಾರಿಕೆಗಳ ಸಂಶೋಧನಾ ಸಂಸ್ಥೆ ಸಹಯೋಗದಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆಯಲ್ಲಿಂದು ಹುಣಸೆ ಬೆಳೆಯ ಸಂರಕ್ಷಣೆ, ಮೌಲ್ಯವರ್ಧನೆ, ಮಾರುಕಟ್ಟೆ ಕುರಿತ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಹುಣಸೆ ಹಣ್ಣಿನ ವಿವಿಧ ತಳಿಗಳು, ಉತ್ಪನ್ನಗಳು, ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಯಂತ್ರದ ಮೂಲಕ ಹುಣಸೆ ಹಣ್ಣು ಸುಲಿದು ಸಂಸ್ಕರಿಸುವ ಪ್ರಾತ್ಯಕ್ಷಿಕೆ ನೀಡಲಾಯಿತು. ದೆಹಲಿಯ ಕೃಷಿ ಮತ್ತು ರೈತ ಕಲ್ಯಾಣ ಇಲಾಖೆಯ ರಿಜಿಸ್ಟ್ರಾರ್ ಜನರಲ್ ಡಾ ಡಿಕೆ ಅಗರ್ವಾಲ್, ಬೆಂಗಳೂರು ಹೆಸರುಘಟ್ಟದ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ತುಷಾರ್ ಕಾಂತಿ ಬೆಹ್ರಾ ಮತ್ತಿತರರು ಪ್ರದರ್ಶನವನ್ನು ವೀಕ್ಷಿಸಿದರು. ಬಳಿಕ ಕಾರ್ಯಕ್ರಮಕ್ಕೆ ಡಾ ಡಿಕೆ ಅಗರ್ವಾಲ್ ಚಾಲನೆ ನೀಡಿದರು. ಈ ವೇಳೆ ಅವರು ದೇಶದ ವಿವಿಧ ಪ್ರದೇಶಗಳ ಹಣ್ಣಿನ ತಳಿಗಳನ್ನು ಉಳಿಸಿ ಸಂರಕ್ಷಿಸುವ ಉದ್ದೇಶದಿಂದ ನೋಂದಣಿ ವ್ಯವಸ್ಥೆ ಜಾರಿಗೊಳಿಸಲಾಗಿದೆ. ಈ ಮೂಲಕ ಮಾರುಕಟ್ಟೆ ಸಂಸ್ಕರಣೆ ಮಾಡುವ ವಿಧಾನಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ. ತುಮಕೂರು ಜಿಲ್ಲೆಯಲ್ಲಿ ಹಲವು ಹಣ್ಣಿನ ತಳಿಗಳು ನೋಂದಣಿಯಾಗಿದ್ದು ಜಾಗತಿಕ ತಳಿಗಳ ಮಾನ್ಯತೆ ಪಡೆದಿವೆ ಎಂದು ತಿಳಿಸಿದರು. ಡಾ ತುಷಾರ್ ಕಾಂತಿ ಬೆಹ್ರಾ, ದಕ್ಷಿಣ ಭಾರತದ ಹಣ್ಣಿನ ತಳಿಗಳ ಸಂರಕ್ಷಣೆಗಾಗಿ ಸರ್ಕಾರ ನೋಂದಣಿ ವ್ಯವಸ್ಥೆ ಜಾರಿಗೆ ತಂದು ಸಂರಕ್ಷಣೆಗೆ ಮುಂದಾಗಿದೆ ಎಂದು ತಿಳಿಸಿದರು. ಕೃಷಿಕ ರಾಮಕೃಷ್ಣಪ್ಪ, ಹುಣಸೆ ಹಣ್ಣಿನ ಬೆಳೆಯನ್ನು ಸಂರಕ್ಷಿಸಿ ಪ್ರೋತ್ಸಾಹಿಸಲು ಸೂಕ್ತ ಶೀತಲಗೃಹ ಹಾಗೂ ಹುಣಸೆ ಹಣ್ಣಿನ ಮಂಡಳಿ ರಚಿಸುವ ಅಗತ್ಯವಿದೆ ಎಂದರು. ಈಗ ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ರು ಸರಿ, ರಾಜ್ಯ ಮಟ್ಟದಲ್ಲಿ ಮಾಡಿದ್ರು ಸರಿ, ಒಂದು ತಾಲೂಕು ಒಂದು 2-3 ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಿ ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ರೆ ಮೌಲ್ಯವರ್ಧನೆ ಅಂತಂದು ಹೇಳ್ತಾರಲ್ಲ ಇವರು, ಆ ಮೌಲ್ಯವರ್ಧನೆ ಆಟೋಮೆಟಿಕ್ ಆಗುತ್ತೆ. ಮತ್ತೋರ್ವ ರೈತ ರಾಜೇಂದ್ರ, ತಳಿಗಳ ರಕ್ಷಣೆಯ ಜೊತೆಗೆ ರೈತರಿಗೆ ಉಪಯುಕ್ತ ಸೌಲಭ್ಯ ನೀಡಿದರೆ ಸಂರಕ್ಷಣೆಯೂ ಸಾಧ್ಯವಾಗಲಿದೆ ಎಂದರು. ಇಷ್ಟೆಲ್ಲ ಇದ್ರೂ ಅನುಕೂಲ ಮಾಡ್ತಾ ಇಲ್ಲ. ಆದಷ್ಟು ಸರ್ಕಾರನೇ ಆಗಲಿ, ವರ್ತಕರೇ ಆಗಲಿ, ಆಮೇಲೆ ಜೊತೆಗೆ ಇವತ್ತೇನು ಕಂಪ್ನಿಗಳಿದ್ದಾವೆ, ಇವತ್ತು ಹುಣಸೆ ಹಣ್ಣನ್ನು ಏನೇನು ಮೌಲ್ಯವರ್ಧನೆ ಮಾಡ್ತಾರೆ ಅವರೇ ಆಗಲಿ, ನೇರವಾಗಿ ಆಗಲಿ ರೈತನಿಗೆ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಒಳ್ಳೆ ಗುಣಮಟ್ಟವಾದಂಥ ಹಣ್ಣನ್ನು ಕೊಡಬಹುದು.